ಇದರಲ್ಲಿ ಮಾರ್ಕೋ ತೋರಿಸ್ತೀನಿ. ಇದು ಆವಿನ ಸಿಂಬಲ್ ಇರೋದಿದೆ. ಈಗ 3 ತಿಂಗಳ ಘಟನೆ ನಡೆಯಿತು. ನಡೀತಿದ್ದಂಥ ಏಕೈಕ ಜಾಗ ಇದು. 13 ಅಡಿ ಅಷ್ಟು ಉದ್ದ ಇರೋಂಥ ದೊಡ್ಡ. ಹಲೋ ಸ್ನೇಹಿತರೆ, ಎಲ್ರಿಗೂ ಸ್ವಾಗತ ಸುಸ್ವಾಗತ. ತುಂಬ ದಿನ ಆಯಿತು ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಹಾಕಿ. ಬಟ್ ಇವತ್ತು ನಾನು ಬಂದಿರೋ ಜಾಗ ಸಖತ್ ಹೆಸರುವಾಸಿ. ಅದ್ರಲ್ಲಿ ಇತ್ತೀಚೆಗೆ ಒಂದು ತುಂಬ ಹೆಸರುಗಳು ಮಾಡ್ತು. ಯಾಕೆ ಅಂದರೆ ಈಗ 3 ತಿಂಗಳ ಘಟನೆ ನಡೆಯಿತು ದರ್ಶನ್ ಅವ್ರದ್ದು. ರೇಣುಕ ಸ್ವಾಮಿ ಇದ್ನಲ್ಲ, ಅವನಿದೆ ಊರವನು. ಅವನ ಹೆಸರಿಂದ ಇವ್ರನ್ನ ಪರಿಚಯ ಮಾಡಿಕೊಡೋಂಥದ್ದೇನಿಲ್ಲ. ಬಟ್ ಆದರೆ ಈ ಸಾಮ್ರಾಜ್ಯ ತುಂಬ ಹೆಸರು ಮಾಡಿದೆ. ನಾವು ಬಂದಿರೋದು ಇವತ್ತು ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ. ವೆಲ್ಕಮ್ ಟು ಚಿತ್ರದುರ್ಗ. ಚಿತ್ರದುರ್ಗ ಅಂತ ಬಂದಾಗ 7 ಸುತ್ತಿನ ಕೋಟೆ, ಈ ರೀತಿ ನಾಯಕರು ಆಡ್ತಕ್ಕಂಥ ರಾಜ್ಯ ಅನ್ನೋದೊಂದಷ್ಟು ಐಡಿಯಾ ನಮ್ಮ ತಾಟಿಗೆ ಬರುತ್ತೆ. ಬಟ್ ಅದಕ್ಕಿಂತ ಹೆಚ್ಚಿನದೇನು ಅಂದರೆ ಅವರೆಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತಾಯಿದ್ರು. ಇರ್ತಕ್ಕಂಥ ಕೋಟೆನ ಯಾವ್ಯಾವ ರೀತಿ ಅವರು ಸುಭದ್ರವಾಗಿ ಅದನ್ನು ಇಡೀ ಪ್ರಪಂಚದ ಉಕ್ಕಿನ ಕೋಟೆ ಅಂತಲೇ ಹೆಸರು ಮಾಡಿಕೊಂಡ್ರು ಅನ್ನೋದನ್ನ ನಾನಿವತ್ತು ನಿಮಗೆ ತೋರಿಸ್ತೀನಿ. ಸ್ಪೆಷಲ್ ಜಾಗ ತೋರಿಸ್ತೀನಿ. ಬಟ್ ಇದ್ರ ಬಗ್ಗೆ ಯಾರಿಗೂ ಹೆಚ್ಚಿನ ಮಾಹಿತಿ ಇರಲ್ಲ. ಸ್ಟಾರ್ ರೀತಿ ಒಂದು ಪ್ಲೇಸ್ ಕಾಣಿಸ್ತಾ ಇದೆ. ಬಟ್ ನಿಮಗೆ ಡೌಟ್ ಬರೋದು, ಇದೆಲ್ಲ ಏನು ಈ ಥರ ಅಂತ. ಈ ಥರ ಬಟ್ ಇದು ಇಡೀ ಪ್ರಪಂಚದಲ್ಲಿ ಕಲ್ಲಿನಿಂದ ಮದ್ದು ನಡೀತಿದ್ದಂಥ ಏಕೈಕ ಜಾಗ ಇದು. ಇದಕ್ಕೆ ಪೋಲ್ಗಳು ಸಿಕ್ಸ್ಬಿಟ್ಟು ಆನೆಯಿಂದ ಅಥವಾ ಮನುಷ್ಯ ಸಹಾಯದಿಂದ ಮದ್ದುಗಳು ಹರಿತಾ ಇದ್ರಂತೆ. ಇಲ್ಲಿ ಬಿದ್ದು ಪೌಡ್ರನ್ನ ಕಲೆಕ್ಟ್ ಮಾಡಿಕೊಂಡು ಸ್ಟೋರ್ ಸಮಯದಲ್ಲಿ ಬಳಸ್ತಾ ಇದ್ರಂತೆ. ಕಲ್ಲಿನ ಕೋಟೆಯಲ್ಲಿ ನಮಗೆ ಎಂಟ್ರಿ ಸಿಗೋದು ಅದು ಆ್ಯಕ್ಚುಲಿ 3ನೇ ಕೋಟೆ ಅಂತ. 7 ಸುತ್ತು ಕೋಟೆಯಲ್ಲಿ ಅದು 3ನೇ ಕೋಟೆ. ಸ್ಟಾರ್ಟಿಂಗ್ 2 ಕೋಟೆಗಳು ಸಿಟಿಲೇ ಇದ್ದಾವೆ. ಬಟ್ ಆ ಕೋಟೆಯಲ್ಲಿ ಎಂಟ್ರಿ ಆದಾಗ ಸ್ಟಾರ್ಟಿಂಗ್ ಒಂದು ನೋಡ್ಬೋದು, ಒಂದು ಆವಿನ ಸಿಂಬಲ್ ಇರೋದಿದೆ. ಇದು ಎಣ್ಣೆ ಕೊಳ ಅಂತ. ಇಷ್ಟು ದೊಡ್ಡದಾಗಿ ಏನು ಗೋಲ್ ಮಾಡೋರು ನನಗೂ ಯೋಚನೆ ಆಗಿತ್ತು. ಬಟ್ ಆಮೇಲೆ ಗೊತ್ತಾಯಿತು, ಅವತ್ತಿನ ಕಾಲದಲ್ಲಿ ಎಲೆಕ್ಟ್ರಿಸಿಟಿ ಇರಲಿಲ್ಲ, ದೀಪಗಳನ್ನ ಬೆಳಗ್ಸೋಕ್ಕೆ. ಅದಕ್ಕೆಲ್ಲ ಎಣ್ಣೆನ ಇಲ್ಲಿ ರಾಜ್ಯದ ಜನಗಳಿಗೆ ತಂದುಕೊಟ್ಟಾಗ ಅದನ್ನ ಸ್ಟೋರ್ ಮಾಡೋಕ್ಕೆ ಈ ಥರ ಮಾಡ್ಕೊಂಡಿದ್ರಂತೆ, ಎಣ್ಣೆ ಕೊಳ ಅಂತ. ಎಣ್ಣೆ ಕೊಳನ ನೋಡ್ಕೊಳ್ಳೋಕೆ ಒಬ್ಬ ಗೈಡ್ ಇರ್ತಾ ಇದ್ರಂತೆ. ಅವ್ರು ಇರೋಕ್ಕೆ ಮನೆ ಇದು, ಈ ಜಾಗ ಒಳಗಡೆ. ಇಲ್ಲೂ ಕೂಡ ಸಣ್ಣ ಕೊಳಗಿದೆ. ಇದು ಮಾಮೂಲಿ ಡೈಲಿ ಯೂಸಿಗೆ ಇಟ್ಕೊತಾ ಇದ್ರಂತೆ. ಮಿಕ್ಕಿದ್ನೆಲ್ಲ ಸ್ಟೋರ್ ಮಾಡ್ಕೊತಾ ಇದ್ರು. ಆ್ಯಕ್ಚುಲಿ ಇದು 3ನೇ ಸುತ್ತಿನ ಕೋಟೆ. ಈಗ ಎರಡು ಸುತ್ತಿನ ಕೋಟೆನ ಹೈದರಾಲಿ ಅಟ್ಯಾಕ್ ಮಾಡ್ಕೊಂಬಂದು ಈ ಕೋಟೆ ಎಂಟ್ರೆನ್ಸಿಗೆ ಬಂದಾಗ ಕೆಳಗಡೆಯಿಂದ ಶೂಟ್ ಮಾಡ್ತಾನೆ. ಆ ಶೂಟ್ ಮಾಡಿದ್ದು ಕೋಟೆ ಅದು ಗುಂಡು ಬಂದು ಅಲ್ಲಿ ತೆಗ್ದಿರೋದು ನೋಡ್ಬೋದು. ಹೈದರಾಲಿ ಮಾರ್ಕೋ ತೋರಿಸ್ತೀನಿ ನೋಡಿ ನಿಮಗೆ. ನಾವು ಎಂಟ್ರಿ ತಗೋತಾ ಇರೋದು 4ನೇ ಸುತ್ತಿನ ಮಹಾದ್ವಾರ, ವೀರಭದ್ರ ಮಹಾದ್ವಾರ ಎಂಟ್ರೆನ್ಸ್. ಆದರೂ ಇದರಲ್ಲಿ ಎಂಥ ಬಡ್ಡಿ ಮಗ ಇರಬೇಕು, ಇಲ್ಲಿ ಒಂದು ಅಟ್ಯಾಕ್ ಮಾಡಲ್ಲ. ಅಲ್ಲೇ ಮಾತೆ ಐತೆ, ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಅಂತ. ಅಂದರೆ ಪ್ರಕೃತಿ ದತ್ತವಾಗಿ ಏನೇ ಆದ್ರೂ ಇದು ಅಲ್ಲಾಡಲ್ಲ ಅಂದಾಗ ಅವನು ಪ್ರಿಯಾಂಕಿ ತಗೋ ಒಂದು ಹೊಡೆದ್ಬಿಟ್ರೆ ಅಲ್ಲಾಡ್ಬಿಡುತ್ತೆ ಇದು. ಬಟ್ ಆದ್ರೆ ಎಷ್ಟು ದಡ್ಡ ಇದೆ, ಅವ್ನು ಗೊತ್ತಾಗಬೇಕಿತ್ತಾನೆ ಅವನಿಗೆ. ಕರೆಕ್ಟಾಗಿ ಅವನಿಗೆ ಯಾರೋ ಗೈಡ್ ಮಾಡಿಲ್ಲ, ಗೊತ್ತಿಲ್ಲದೇನೆ ಬಂದು ಅಟ್ಯಾಕ್ ಮಾಡ್ರ. ಹಂಗಾಗಿ ಅವ್ನಿಗೆ ಏನು ಖುಷಿಯಾಗಿಲ್ಲ. ತುಂಬ ಏಟ್ ಮಾಡ್ಬಿಟ್ಟು ಅವ್ನ ಕೋಟೆಗೆ. ಇನ್ನೊಂದು ತೋರಿಸ್ತೀವಿ ನೋಡಿ ನಿಮ್ಗೆ. ಇದು ಕೂಡ ಅವನಿಂದನೇ ಆಗಿರೋದು ಡ್ಯಾಮೇಜು. ಇದರಲ್ಲಿ ಕಡೆಯಿಂದ ಇನ್ನೂ ಒಂದು ಡ್ಯಾಮೇಜು ನೋಡಿ. ಇಲ್ಲಿ ಆನೆ ಅದೆಲ್ಲ ಇದೆ, ಅದೆಲ್ಲ ಅರ್ಧಂಬರ್ಧ ಆಗಿರೋ ಅವನೇ ಕಾರಣ. ಆ್ಯಕ್ಚುಲಿ ಅವನು 7 ಸುತ್ತಿನ ಕೋಟೆಯಲ್ಲಿ 4ನೇ ಸುತ್ತಿನ ಕೋಟೆ, ಈ ಕೋಟೆವರೆಗೂ ಎಂಟ್ರೆನ್ಸ್ ಬರ್ತಾನೆ ಅವನು ಒಳಗಡೆವರೆಗೂ. ಬಟ್ ಇದಕ್ಕಿಂತ ಮುಂದಕ್ಕೆ ಹೋಗ್ಲಿಕ್ಕಾಗಲ್ಲ. ಇಷ್ಟು ಮಾತ್ರ ಅವ್ನಿಗೆ ಡ್ಯಾಮೇಜ್ ಮಾಡೋಕ್ಕಾಗಿರೋದು. ಇಡೀ ಕೋಟೆ ಎಲ್ಲ ಕಡೆ ಈ ಥರ ಡ್ರೈನೇಜ್ ಸಿಸ್ಟಮು. ಈ ಕೋಟೆ ಸುತ್ತಳತೆ ಬಂದು 32 ಕಿಲೋಮೀಟ್ರು. ಸುತ್ತ ಕಂದಕಗಳ ಮಾಡಿ ಈ ಕೋಟೆ ನೀರನ್ನೆಲ್ಲ ಅಲ್ಲಿಗೆ ಬಿಟ್ಬಿಟ್ಟು ಅಲ್ಲಿ ಹಾವು ಮೊಸಳೆ ಈ ಥರ ಪ್ರಾಣಿಗಳು ಬಿಡ್ತಾ ಇದ್ರಂತೆ. 5ನೇ ಸುತ್ತಿನ ಕೋಟೆ ಬಾಗಿಲು. ಆ್ಯಕ್ಚುಲಿ ಇದಕ್ಕೆ ಇನ್ನೊಂದು ಹೆಸರಿದೆ, ಗಂಟೆ ಬಾಗಿಲು ಅಂತ. ಮೇಲ್ಗಡೆ ವುಡನ್ನಲ್ಲಿ ಗಂಟೆಗಳನ್ನೆಲ್ಲ ಕಟ್ಬಿಟ್ಟು ಅದನ್ನು ಬಾರಿಸಿ ಎಲ್ರಿಗೂ ಕೆಲಸ ಟೈಮೆಲ್ಲ ಆರಾಮ್ ಕೊಡ್ತಾಯಿದ್ರಂತೆ ಅವಾಗ. ಸ್ನೇಹಿತರೆ ಇಲ್ಲಿ ನೋಡಿ 2 ಹೋಲಿದೆ. 2 ಹೋಲಲ್ಲಿ ಅಂದರೆ ಬಾಗಿಲಿಡ್ತಾ ಇದ್ರಂತೆ ಕಡೆ ಕಡೆ. ಬಟ್ ಈ ಬಾಗಿಲನ್ನ ತೆಗೆಯೋದು ಮುಚ್ಚೋದು ಆನೆಯಿಂದ. ಅಷ್ಟು ಹೆವಿ ಬಾಗಿಲುಗಳು ಇರ್ತಾಯಿದ್ವು ಅಂತ ಅವತ್ತಿನ ಕಾಲದಲ್ಲಿ. ಬಟ್ ಇವಾಗೆಲ್ಲ ಹಾಳಾಗ್ಬಿಟ್ಟಿದೆ. ಈ ಥರ ತುಂಬ ಟವರ್ಗಳಿದೆ. ಅದು ರೌಂಡ್ ಕಾಣಿಸ್ತಾ ಇದೆಯಲ್ಲ, ಅದೆಲ್ಲ ವಾಚಿಂಗ್ ಟವರ್ಸ್ ಅಂತ. ಸುತ್ತಮುತ್ತ ಯಾರು ಬರ್ತಾರೆ ಮಟ್ಟಿಗೆ ವಾಚಿಂಗ್ ಟವರ್ಸ್ ಇಟ್ಕೊಂಡಿದ್ರು. ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಲ್ಲ, ಮೇಲ್ಗಡೆ ಕಾಣಿಸ್ತಾ ದೊಡ್ಡ ದೊಡ್ಡ ಹೋಲ್ಗಳು, ಪಿರಂಗಿ ಹೋಲ್. ಕೆಳಗಡೆ ಬಂದೂಕ್ ಇಟ್ಕೊತಾ ಇದ್ರಂತೆ. ಕೋಣನ ಚಿತ್ರ ಕಾಣಿಸ್ತಾ ಇದೆಯಾ, ಕೊಂಬಿದೆ ನೋಡಿ ಇಲ್ಲಿ, ಮೂತಿ ಶಿಲೆ. 5ನೇ ಹೆಬ್ಬಾಗಿಲು ಕಸ್ತೂರಿ ರಂಗನಾಯಕನ ಹೆಬ್ಬಾಗಿಲು. ಗರಡಿ ಮನೆ ನೋಡಿ ಇದು. ಇಲ್ಲಿ ಎಲ್ಲ ಫುಲ್ ಸ್ಟ್ರಾಂಗ್ ಆಗ್ತಾ ಇದ್ರು ವ್ಯಾಯಾಮ ಮಾಡಿ ಎಲ್ಲರೂ ಕೂಡ. ಇಲ್ಲೇ ಬಂಡೆ ಹೊಡೆಯೋದು, ಇಲ್ಲಿನ ತಗೊಂಬಂದು ಕರುಗಳು ಹಾಕಿ ಇಲ್ಲಿ ಕೊಟ್ಟೋದು.
ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದೊಂದು ಕಲ್ಲು 13 ಅಡಿ ಅಷ್ಟು ಉದ್ದ ಇರೋಂಥ ದೊಡ್ಡ ದೊಡ್ಡ ಕಲ್ಲುಗಳು ಕೂಡ ಕಟ್ಟಿದ್ದಾರೆ ಹಾಕಿ. ಅಂದರೆ ಯಾವ ಥರ ಟೆಕ್ನಾಲಜಿ ಯೂಸ್ ಮಾಡ್ತಿರ್ಬೋದು ಅವತ್ತು ಅವ್ರ ಜನ ಎಷ್ಟು ಬ್ರಿಲಿಯಂಟ್ ಇದ್ರು ಇದರಲ್ಲೇ ಗೊತ್ತಾಗುತ್ತೆ. ಆಯಿತು, ಇದರಲ್ಲಿ ಒಂದು ಅರ್ಧ ಕಲ್ಲು ಎತ್ತಕ್ಕೆ ಕ್ರೈನ್ ಬೇಕು ನಮಗೆ, ಏನೂ ಇಲ್ಲ, ಅದು ಎತ್ಬಿಟ್ಟು ಕಟ್ಟವ್ರೆ ಅಂದರೆ ಗ್ರೇಟ್. ಎಲ್ಲ ಪೂಜೆಗಳಿಗೂ ಮೊದಲಿನ ದೇವಸ್ಥಾನ ಇದು. ಓಂ ಗಂ ಗಣಪತಿ ನಮ. ಆನೆ ಬಂಡೆ, ಆನೆ ಮಲಗಿದ ಥರನೇ ಕಾಣಿಸ್ತಾ ಇದೆಯಲ್ಲ, ಬಟ್ ಆ ಬಿರ್ಕ್ ಏನಂದರೆ ಸಿಡ್ಲೋಡ್ ಬಿರ್ಕ್ ಆಗಿರೋದಂತೆ. ಅದೇ ಬಂಡೆಗೆ ಮುಂದೆ ಗಣಪತಿ ವಿಗ್ರಹನ ಅದೇ ಬಂಡೆಲಿ ಕೆತ್ತಿ ದೇವಸ್ಥಾನ ಮಾಡಿರೋದು. ಕಲ್ಲಿನ ಕೋಟೆಯ ಕೊನೆಯ ಭಾಗ 7 ಸುತ್ತಿನ ಮಹಾಕೋಟೆ ಪಾರ್ವತಿ ದ್ವಾರ. ಇಲ್ಲಿ ಮುಗಿಸ್ಕೊಂಡು ನಾವು ಒಳಗಡೆ ಹೋದರೆ ಇಲ್ಲಿ ರಾಜರ ಲೈಫ್ ಸ್ಟೈಲ್ ಆಗಿದೆ ಅಂತ ನೋಡ್ಬೋದು.